ಇವಾಗ ಆಸ್ತೆಯ ಅಂತ ಹೇಳ್ತೀವ, ಆಸ್ತೆ ಅಂದ್ರೆ ಕಳ್ಳತನ ಮಾಡಬಾರ್ದು ಅಂತ ಹೇಳಿ ಇರುವಂಥದ್ದು. ಕಳ್ಳತನದ್ದು ನೀವು ಡೆಫಿನೇಷನ್ ತಗೊಳ್ತಾ ಹೋದ್ರೆ ಹೆಂಗ್ ಬರುತ್ತೆ ಅಂದ್ರೆ, ಸೊ ತನ್ನದಲ್ಲದ ವಸ್ತುಗಳನ್ನ ಇಟ್ಕೊಳ್ಳೇಬಾರದು ನಮ್ಮ ಹತ್ರ ಅಂತ ಬರುತ್ತೆ. ಹಂಗ ನಾವು ಹಾರ್ಡ್ಕೋರಾಗಿ ತಗೊಂಡ್ರೆ ಎಷ್ಟೊಂದು ಬಂದ್ಬಿಡ್ತೀವಿ, ಎಷ್ಟೊಂದು ನಮ್ದಲ್ಲೇ ವಸ್ತುಗಳು ಎಷ್ಟೊಂದು ಇಟ್ಕೊಂಡಿರ್ತೀವಿ ನಾವು. ಏನಿಲ್ಲ ಅಂದ್ರೆ ನಮ್ಮ ದೇಹನೇ ಇಟ್ಕೊಂಡಿದೀವಿ. ಸೊ ಇದು ನಾವೇನು ತಗೊಂಬಂದಿಲ್ಲ, ಇದು ನಾವೇನು ಎಲ್ಲಿಂದನೂ ಎತ್ಕೊಂಡ್ ಬಂದಿರೋದಲ್ಲ, ಯಾರು ನಮಗೆ ಕೊಟ್ಟಿರೋದು. ಸೊ ಇದು ನಂದು ಅಂತ ಹೇಳ್ಕೊಳ್ಳೋವಂಥದ್ದು. ಇಲ್ಲಿ ನೋಡಿ, ದೇಹ ನಮ್ಗೆ ಅನ್ಸುತ್ತೆ ನಮ್ದು ಅಂತ, ಬಟ್ ಇದು ನಮಗೂ ಅಪ್ಪ ಅಮ್ಮ ಇಂದ ಬಂದಿರುವಂಥದ್ದು ದೇಹ. ಆ್ಯಂಡ್ ಈವನ್ ಮೋರ್ ನಮ್ಗೆ ಈ ದೇಹದ ಮೇಲೆ ಯಾವುದೂ ಕಂಟ್ರೋಲ್ ಇರಲ್ಲ ನಮಗೆ. ಸೊ ಸಿ ಈವನ್ ದೋ ನಮ್ಮ ಮೈಂಡಲ್ಲಿರೋ ಥಾಟ್ ನಮ್ಮ ಕಂಟ್ರೋಲ್ ಇರಲಿಲ್ಲ. ಎಲ್ಲಿಂದ ಥಾಟ್ಸ್ ಬರುತ್ತೆ, ಎಲ್ಲಿಂದನೋ ಹೋಗುತ್ತೆ. ಒಂದು ಥಾಟ್ ನಾವು ಆಚೆ ತೆಗಿಯೋಕ್ಕಾಗಲ್ಲ, ಒಂದು ಥಾಟ್ ನಾವು ಒಳಗೆ ತುರಕ್ಕಾಗಲ್ಲ. ಒಂದು ಥಾಟ್ ಆಚೆ ತೆಗಿಯಕ್ಕೆ ಹೋಗಿ ಮನ್ಸು ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ. ಸೊ ಯಾವ್ದನ್ನ ಒಂದು ಬರೋಂಥ ಥಾಟ್, ಮತ್ತೆ ಥಾಟ್ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಹೆಂಗೆ ಹೋಗ್ತಾ ಇದೆ ಸೋರ್ಸೇ ಗೊತ್ತಿಲ್ಲ ಥಾಟ್ಸ್ಗಳದ್ದು. ನಮ್ಗೆ ಯಾವ್ದ್ರ ಮೇಲೆ, ನಮ್ಮ ಉಸಿರಾಟದ ಮೇಲೆ ನಮ್ಗೆ ಹೋಲ್ಡ್ ಇಲ್ಲ, ಉಸಿರಾಟ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಇದೆ. ಹಂಗ ನಮ್ಮ ದೇಹ ನಮ್ದು ಅಲ್ವೇ ಇಲ್ಲ ಈ ದೇಹ ಅಂತ. ಸೊ ಅಂದ್ರೆ ಇಷ್ಟೊಂದು ನೀವು ಡೆಪ್ತ್ ಅಲ್ಲಿ ಏನಾದ್ರು ಯೋಚನೆ ಮಾಡಕ್ ಹೋಯ್ತು ಅಂದ್ರೆ, ಸೊ ಸೂಪರ್ಫಿಷಿಯಲ್ ಲೆವೆಲ್ ಹೇಳ್ಕೊಂಡು ಹೋಗೋದು ಚಂದ, ಬಟ್ ಡೀಪ್ ಆಗಿ ಇದನ್ನೆಲ್ಲ ಒಂದ್ ಸ್ವಲ್ಪ ಹೈ ಡೀಪ್ ಲೆವೆಲ್ಗೆ ಹೋದ್ರೆ ಇದೆಲ್ಲ ಕಾನ್ಫ್ಲಿಕ್ಟ್ಸ್ಗಳು ಶುರು ಆಗುತ್ತೆ. ಮತ್ತೆ ಬ್ರಹ್ಮಚರ್ಯ